ನೀನು ಯಾಕೆ ಭಯಪಡುತ್ತೀಯ? ನಾನು ನಿನ್ನೊಂದಿಗಿದ್ದೇನೆ. ಸಾಧಾರಣ ಮಕ್ಕಳನ್ನು ಕೂಡ ಅಸಾಧಾರಣ ಕಾರ್ಯಗಳನ್ನು ಮಾಡುವಂತೆ ಮಾರ್ಪಡಿಸುವಂತಹ ದೇವರು. ಯು ಶಾಲ್ ಬಿ ಎ ಬ್ಲೆಸ್ಸಿಂಗ್. ನೀನು ಆಶೀರ್ವಾದವಾಗಿ ಇರುತ್ತೀಯ ಎಂಬುದಾಗಿ ದೇವರು ಹೇಳುತ್ತಾರೆ. ಭಯಪಡಬೇಡಿರಿ. ಯೌವನಸ್ಥನೇ, ನಿನ್ನ ಯೌವನ ಇಚ್ಛೆಗಳಿಂದ ಬಿಟ್ಟು ಓಡು. ಶುದ್ಧ ಹೃದಯದಿಂದ ಕರ್ತನನ್ನು ಹುಡುಕು ಎಂದು ಸತ್ಯವೇದವು ಹೇಳುತ್ತದೆ. ಬಿಟ್ಟು ಓಡು. ಕರ್ತನು ನಿನ್ನೊಂದಿಗಿದ್ದರೆ, ಅವರಿಗೆ ನಿನ್ನ ಜೀವಿತದಲ್ಲಿ ಸ್ಥಳ ಮಾಡಿಕೊಟ್ಟರೆ, ನೀನು ಪರಿಶುದ್ಧನಾಗಿ ಬಾಳಲು ಸಾಧ್ಯ. ಇದುವರೆಗೂ ಕಂಡ ಸೋಲುಗಳನ್ನು ಅವರು ಜಯವಾಗಿ ಬದಲಾಯಿಸಲು ಸಾಧ್ಯ. ದೇವರ ಆತ್ಮನಿಂದ ಸಾಧ್ಯ. ಏಮಾರಿಸುವಿಕೆ, ಸೋಲುಗಳು, ಹೋರಾಟ, ಮನುಷ್ಯರಿಂದ ಕೈಬಿಡಲ್ಪಟ್ಟ ಪರಿಸ್ಥಿತಿ, ಒಳಿತನ್ನು ಹೊಂದಿಕೊಂಡವರೇ ಮರೆತು ಬಿಟ್ಟಂತಹ ಪರಿಸ್ಥಿತಿ, ವೇದನೆಯಲ್ಲಿ ಒಬ್ಬಂಟಿಗನಾಗಿ ಇದ್ದಂತಹ ಪರಿಸ್ಥಿತಿ, ಅದರ ನಡುವೆ ಹಾದು ಹೋದಂತಹ ಯೋಸೇಫ. ಒಂದು ದಿನ ಬಂದಿತು, ದೇವರು ಅವನನ್ನು ಆಶೀರ್ವದಿಸಿ ಐಗುಪ್ತ ದೇಶದಲ್ಲೆಲ್ಲ ಆಶೀರ್ವಾದವಾಗಿ ಇಡಲ್ಪಟ್ಟನು. ಸಾಧಾರಣ ಮಕ್ಕಳು ಕೂಡ ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವಂತೆ ಮಾರ್ಪಡಿಸುವಂತಹ ದೇವರಾಗಿದ್ದಾರೆ. ಕುರಿಮೇಯಿಸುತ್ತಿದ್ದಂತಹ ದಾವಿದನನ್ನು ರಾಜನಾಗಿ ಮಾರ್ಪಡಿಸಿದಂತಹ ಸರ್ವಶಕ್ತನಾದ ದೇವರು ಅವರು. ತಾಯಿ ತಂದೆ ಇಲ್ಲದವಳಾಗಿ ಒಂದು ಅನಾಥಳಾಗಿದ್ದಂತಹ ಎಸ್ತರಳನ್ನು ಒಂದು ದೇಶಕ್ಕೆ ರಾಣಿಯಾಗಿ ಮಾರ್ಪಡಿಸಿದಂತಹ ಸರ್ವಶಕ್ತನಾದ ದೇವರು ಅವರು. ಅವರಿಗೆ ಆಗದಿರುವಂತಹ ಕಾರ್ಯ ಒಂದೂ ಇಲ್ಲ.